ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ನ್ಯೂ ಟ್ಯುಟೋರಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅದರಲ್ಲಿ ಪ್ರಾಬ್ಲಮ್ ನಂಬರ್ 2 ಅನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 1 ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ದೇವೆ. ಅದೇ ರೀತಿಗೆ ಪ್ರಾಬ್ಲಮ್ ನಂಬರ್ 2 12 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಈಗ ಪ್ರಾಬ್ಲಮ್ ನಂಬರ್ 2 ಅನ್ನು ನೋಡೋಣ. ಸುರೇಶ್ ಆ್ಯಂಡ್ ಶಂಕರ್ ಆರ್ ಪಾರ್ಟ್ನರ್ಸ್ in a firm sharing profit and loss in the ratio of 1:1. Their balance sheet 31/3/2025 ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಲಯಬಿಲಿಟೀಸ್ ಯಾವುದು ಕೊಟ್ಟಿದ್ದಾರೆ ಅಂದರೆ ಕ್ರೆಡಿಟಾರ್ಸ್ 40,000, ಬಿಲ್ಸ್ ಪೇಬಲ್ 45,000, ರಿಸರ್ವ್ ಫಂಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 15,000, ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಕ್ಯಾಪಿಟಲ್ ಸುರೇಶಿನ ಕ್ಯಾಪಿಟಲ್ 60,000, ಶಂಕರ್ನ ಕ್ಯಾಪಿಟಲ್ ಅದೇ ರೀತಿಯಾಗಿ 40,000, ಟೋಟಲ್ ಆಗಿ 1 lakh. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ 30,000. ಅದರ ಜೊತೆಗೆ ಕ್ಯಾಶ್ ಎಟ್ ಬ್ಯಾಂಕ್ 30,000, ಸ್ಟಾಕ್ 25,000, ಡೆಟಾರ್ಸ್ 40,000 ಲೆಸ್ PDD 2,000, ಟೋಟಲ್ 38,000, ಫರ್ನಿಚರ್ 10,000, ಮಷಿನರಿ 15,000, ಬಿಲ್ಡಿಂಗ್ 92,000, ಪೇಟೆಂಟ್ಸ್ 20,000. On 1/4/2025, they admit Jagdish as the new partner. ಹೊಸದಾಗಿ ಅಡ್ಮಿಟ್ ಆಗಿದ್ದಾನೆ ಜಗದೀಶ್ ಅನ್ನವ ಫಾರ್ ದ 1:4 ಶೇರಿಂಗ್ ಆಫ್ ದ ಫ್ಯೂಚರ್ ಪ್ರಾಫಿಟ್ ಆನ್ ದ ಟರ್ಮ್ಸ್. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಅಡ್ಜಸ್ಟ್ಮೆಂಟ್. ಜಗದೀಶ್ ಬ್ರಿಂಗ್ಸ್ ಇನ್ 15,000 ಆಸ್ ದ ಕ್ಯಾಪಿಟಲ್ ಆ್ಯಂಡ್ 25,000 ಟುವರ್ಡ್ಸ್ ಗುಡ್ ವಿಲ್. ಅಂದರೆ ಜಗದೀಶ್ ಅನ್ನವ 50,000 ರೂಪಾಯಿ ಕ್ಯಾಪಿಟಲ್ ತಂದನು, ಅದೇ ರೀತಿಯಾಗಿ 25,000 ಗುಡ್ ವಿಲ್ ತಂದನು. ಡೆಪ್ರಿಸಿಯೇಟ್ ಮಷಿನರಿ ಬೈ 10%. ಡೆಪ್ರಿಸಿಯೇಷನ್ ಅಂದರೆ ವ್ಯಾಲ್ಯೂ ಕಡಿಮೆ ಆಗೈತಿ ಅಷ್ಟ 10%. ಇನ್ಕ್ರೀಸ್ PDD ಬೈ 4,000. ಇನ್ಕ್ರೀಸ್ PDD ಬಾಯ್ ಇತ್ತಂದ್ರೆ ಅಷ್ಟೇ ಡೈರೆಕ್ಟ್ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೆ ಅದನ್ನ ರಿವ್ಯಾಲ್ಯೂಷನ್ ಅಕೌಂಟ್ ತೊಗೋಬೇಕು. ಇಟ್ಟು ಇತ್ತಂದ್ರೆ ಇಲ್ಲಿ ಏನು ಅಮೌಂಟ್ PDD ಅಂತ ಕೊಟ್ಟಿರ್ತಾರೆ ಅದ್ರೊಳಗೆ ಲೆಸ್ ಮಾಡಿ ತೊಗೋಬೇಕು. ಈಗ 4th ಏನು ಕೊಟ್ಟಿದ್ದಾನೆ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಯೇಟ್ ಆ್ಯಟ್ 1,20,500. ಬಿಲ್ಡಿಂಗನ್ನು ಮತ್ತೆ ರಿವ್ಯಾಲ್ಯೂಯೇಟ್ ಮಾಡಿದ್ದಾರೆ ಎಷ್ಟಂದ್ರೆ 1,20,500. ಎಲ್ಲ ಬಿಲ್ಡಿಂಗ್ ಎಷ್ಟಿತ್ತು 92,000 ಇತ್ತು. ಈಗ ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಬಿಡಿಸಂದಾರೆ. ಈಗ ಫಸ್ಟ್ ಆಫ್ ಆಲ್ ಯಾವ್ದು ಬಿಡಿಸೋಣ ಅಂದ್ರೆ ಫಾರ್ಮೆಟಿಗೆ ಎಲ್ಲ ಬರ್ಕೊಂಡೇನಿ. ರಿವ್ಯಾಲ್ಯೂಯೇಷನ್ ಕೂಡ ಫಾರ್ಮೆಟ್ ಬರ್ಕೊಂಡೇನಿ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ಬ್ಯಾಲೆನ್ಸ್ ಶೀಟ. ಇದು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಇಲ್ಲಿ 3 ಪಾರ್ಟ್ನರ್ಸ್ ತೊಗೊಂಡ್ರೆ ನಡೆಯುತ್ತೆ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದ ಇಲ್ಲಿ 1 2 3 3 ಮಂದಿ ಪಾರ್ಟ್ನರ್ಸ ಇಲ್ಲಿ ತೊಗೊಂಡ್ರೆ ನಡೆಯುತ್ತೆ. ನ್ಯೂ ಪಾರ್ಟ್ನರ್ಸ ಇಲ್ಲಿ ಎಲ್ಲ ಪಾರ್ಟ್ನರ್ ಯಾವ್ದಾನ ಇಲ್ಲಿ ಸುರೇಶ್ ಆ್ಯಂಡ್ ಶಂಕರ್. ಸುರೇಶ್ ಆ್ಯಂಡ್ ಶಂಕರ್. ಸುರೇಶ್ ಶಂಕರ್. ಈಗ ಪ್ರಾಬ್ಲಮನ್ನು ಬಿಡಿಸೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ಕೂಡ ಬರ್ಕೊಂಡಿದ್ದೀನಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ಕೊಂಡಿದ್ದೀನಿ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಬರ್ಕೊಂಡಿದ್ದೀನಿ, ಬ್ಯಾಲೆನ್ಸ್ ಶೀಟ್ ಕೂಡ ಫಾರ್ಮೆಟ್ ಬರ್ಕೊಂಡಿದ್ದೀನಿ. ಫಾರ್ಮೆಟ್ ಎಕ್ಸ್ಪ್ಲನೇಷನ್ ಬೇಕಾದರೆ ಪ್ರಿವಿಯಸ್ ಇಯರ್ ಪ್ರಾಬ್ಲಮ್ ನಂಬರ್ 1 ಅಂತ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು ಚಾನಲ್ದಲ್ಲಿ. ಈಗ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೆಂಗೆ ಬಿಡಿಸ್ಬೇಕಂದ್ರೆ ಲ್ಯಾಂಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರೊಳಗೆ ಬಿಡಿಸ್ಬೇಕು. ಫಸ್ಟ್ ಆಫ್ ಆಲ್ ಯಾವ್ದು ಬರುತ್ತಪ್ಪ ಅಂದರೆ ಇದು ಜಗದೀಶ್ ಅಂತೂ ಇದಂತೂ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರಾಗ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತೈತಿ. ಇದು ಬಿಡ್ರಿ. ಸೆಕೆಂಡ್ ಒನ್ ಏನು ಡೆಪ್ರಿಷಿಯೇಟ್ ಮಷಿನರಿ ಬೈ 10%. ಈಗ ಫಸ್ಟ್ ಆಫ್ ಆಲ್ ಏನು ಬಿಡ್ಬೇಕಂದ್ರೆ ಮಷಿನರಿ. ಫಸ್ಟ್ ಆಫ್ ಆಲ್ ಏನು ಬಿಟ್ಟಿದ್ದಾರೆ ಅಂದರೆ ಮಷಿನರಿ. ಡೆಪ್ರಿಷಿಯೇಟ್ ಕಡಿಮೆ ಆಯ್ತಂದ್ರೆ ಈ ಸೈಡ್ ಬರೋದ, ಹೆಚ್ಚಾಯ್ತಂದ್ರೆ ಈ ಸೈಡ್ ಬರೋದ. ಅಸೆಟ್ಸ್ಗಳು ಟು ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ಮಷಿನರಿ. ಮಷಿನರಿ ಡೆಪ್ರಿಸಿಯೇಷನ್ ಅಮೌಂಟ್ ಇಟ್ಬಿಟ್ಟಿದ್ದಾರೆ. ಮಷಿನರಿ ಡೆಪ್ರಿಸಿಯೇಷನ್ ಅಮೌಂಟ್ 10%. ಮಷಿನರಿ ಅಮೌಂಟ್ ಎಟ್ಟಿತ್ತು ನೋಡಿ ಇಲ್ಲಿ 15,000. 15,000 ಇಂಟು 10% ಮ್ಯಾಟ್ರ್ ಎಟ್ಟು ಬರ್ತೈತಿ 15,000 ಇಂಟು 10%. ನೋಡೋಣ ಹೇಗೆ ಎಟ್ಟು ಬರ್ತೈತೆ ಅಂತ. 15,000 ಇಂಟು 10% 1,500. ಅಮೌಂಟ್ ಎಷ್ಟು ಬತ್ತಪ್ಪ ಅಂದರೆ 1,500. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಒಳಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಡೆಪ್ರಿಷನ್ ಆಯಿತು. ಇನ್ಕ್ರೀಸ್ PDD ಬೈ 4,000. ಇನ್ಕ್ರೀಸ್ PDD ಜಾಸ್ತಿ ಆಯ್ತಂದ್ರೆ
ಪಿ ಡಿ ಡಿ ಜಾಸ್ತಿ ಆಯ್ತಂದ್ರೆ ಈ ಸೈಡ್ ಪಿ ಡಿ ಡಿ ಬಾಯ್ ಕೊಟ್ಟಿದ್ದಾನಂದ್ರೆ ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋಬೇಕು. ಟು ಜಾಸ್ತಿ ಆಯ್ತಂದ್ರೆ ಪಿ ಡಿ ಡಿ ಈ ಸೈಡ್ ತಗೋದ, ಕಡಿಮೆ ಆಯ್ತಂದ್ರೆ ಈ ಸೈಡ್ ತಗೋದ. ಪಿ ಡಿ ಡಿ ಡೈರೆಕ್ಟ್ ಅಮೌಂಟೇ ಕೊಟ್ಟಿದ್ದಾರೆ ನೋಡಿ. ಪಿ ಡಿ ಡಿ ಇನ್ಕ್ರೀಸ್ಡ್ ಪಿ ಡಿ ಡಿ ಬೈ 4000. ಬಾಯ್ ಅಂತ ಕೊಟ್ಟಿರಂದ್ರೆ ಬಾಯ್ ಅಂತ ಅಮೌಂಟ್ ಕೊಟ್ಟಿರಂದ್ರೆ ಡೈರೆಕ್ಟ್ ರಿವ್ಯಾಲ್ಯೂಷನ್ ಅಕೌಂಟ್ ತಗೋದ. ಬಾಯ್ ಅಂತ ಕೊಟ್ಟಿಲ್ಲಾಗಿರು 4000 ಕೊಟ್ಟಿರಂದ್ರೆ 4000 ಮೈನಸ್ 2000 ಮಾಡಿ ಇಲ್ಲಿ ಅಮೌಂಟ್ ಎಸ್ ಮಾಡಿ ತೊಗೋಬೇಕು. ಈಗ ಏನು ಕೊಟ್ಟಿದ್ದಾರೆ, ಬಾಯ್ ಕೊಟ್ಟಿದ್ದಾರೆ ಎಷ್ಟು 4000. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇನ್ಕ್ರೀಸ್ ಪಿ ಡಿ ಡಿ ಐತಿ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ 1,20,500. ಅಂದರೆ ರಿವ್ಯಾಲ್ಯೂಡ್ ಐತಿ ಅಸೆಟ್, ಅಂದರೆ ರಿವ್ಯಾಲ್ಯೂಡ್ ಐತಿ ಜಾಸ್ತಿ ಆಗೈತಿ. ಬೆಲೆ ಎಷ್ಟಿತ್ತು ಬಿಲ್ಡಿಂಗ 92,000 ಇತ್ತು, ಈಗ 1,20,500 ಐತಿ. ಎಷ್ಟು ಜಾಸ್ತಿ ಆಗೈತಿ ಅದನ್ನ ಈ ಚಿಕ್ಕ ಸೈಡ್ ಬರಬೇಕು. ಯಾವ ಸೈಡ್ ಅಂದರೆ ಕ್ರೆಡಿಟ್ ಸೈಡ್. ಬೈ ಬಿಲ್ಡಿಂಗ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 1,20,500. 1,20,500 ಲೆಸ್ ಪೆಲ ಫಸ್ಟ್ ಮಷಿನರಿ ಅಮೌಂಟ್ ಎಷ್ಟು ಕೊಟ್ಟಿತ್ತು ನೋಡಿ. ಬಿಲ್ಡಿಂಗ್ ಅಮೌಂಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 92,000. ಅದನ್ನೇ ಇಟ್ಕೊಂಡಿದ್ದ 92,000. 1,20,500 ಮೈನಸ್ 92,000 ಎಷ್ಟು ಬರುತ್ತೆ ಅಮೌಂಟ್ ಅಂದರೆ 28,500. ಅದೇ ರೀತಿಯಾಗಿ ಎಲ್ಲ ಐಟಮ್ ಮುಗಿದೀಗ ನೆಕ್ಸ್ಟಾಗಿ ಟೋಟಲ್ ಮಕ್ಕಳು ಯಾವ ಸೈಡ್ ಹೆಚ್ಚಾಯಪ್ಪ ಆಯ್ತು ಅಂದ್ರೆ ಈ ಸೈಡ್ ಕ್ರೆಡಿಟ್ ಸೈಡ್ ಹೆಚ್ಚಾಯ್ತು 28,500. ಅದೇ ರೀತಿಯಾಗಿ ಪಾರ್ಟ್ನರ್ಗಳಿಗೆ ಹಂಚಿಕೆ ಮಾಡಬೇಕು. ಟು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಯಾರ್ಯಾರು ಪಾರ್ಟ್ನರ, ಓಲ್ಡ್ ಪಾರ್ಟ್ನರ್ಗಳು ಸುರೇಶ್ ಆ್ಯಂಡ್ ಶಂಕರ್. ಸುರೇಶಿಗೆ ಎಷ್ಟ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ 1:1. ಇಲ್ಲಿ 1:1 ಅಂತ ರೇಷಿಯೋ ಕೊಟ್ಟಿದ್ದಾರೆ ನೋಡಿ. ಸುರೇಶ್ ಆ್ಯಂಡ್ ಶಂಕರ್ 1:1 ರೇಷಿಯೋ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಥರ ಅದೇ ಅಪ್ಲಿಕೇಬಲ್ ಆಗೈತಿ. 1:1 ಐತಲ್ಲ, ಅಂದರೆ 1:2 ಆಯಿತು. 1:2 1:2. ಇದು ಶಂಕರದ, ಇದು ಸುರೇಶದ, ಇದು ಶಂಕರದ. ಅಂದರೆ ಈಗ 1:2 ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಈಗ ಎಷ್ಟು ಅಮೌಂಟ್ ಆಯಿತು ಇದ್ರ ಲೆಸ್ ಮಾಡೋಕ್ಕಿಲ್ಲ. 1,500 ಪ್ಲಸ್ 1,500 ಪ್ಲಸ್ 4,000 5,500 ಮೈನಸ್ 28,500 ಎಷ್ಟು ಆಯ್ತು ಅಂದರೆ 23,000 ಆಯ್ತು. 23,000 ಇಂಟು 1:2. ಇಲ್ಲಿ ಸೇಮ್ 23,000 ಇಂಟು 1:2 ಎಷ್ಟು ಅಮೌಂಟ್ ಬರ್ತೈತೆ ಅಂದ್ರೆ 23,000 ಇಂಟು 1/2 11,500. 11,500 ಇದು ಸುರೇಶ್ ಪಾರ್ಟ್ನರ್ದ, ಸುರೇಶ್ ಕ್ಯಾಪಿಟಲ್ ಆ್ಯಂಡ್ ಶಂಕರ್ನ ಕ್ಯಾಪಿಟಲ್. ಅದೇ ರೀತಿ ಈಗ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡ್ಸೋನೀಗ. ಫಸ್ಟ್ ಆಫ್ ಆಲ್ ಯಾವ್ದು ಬರುತ್ತಪ್ಪ ಅಂದರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ ಎಷ್ಟೈತಿ, ಕ್ಯಾರಿ ಡೌನ್ ಅಲ್ಲ ಸಾರಿ ಈ ಸೈಡ್ ಬರುತ್ತೆ ಬೈ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂದರೆ ಕ್ಯಾಪಿಟಲ್ ತೊಗೋಬೇಕು. ಇಲ್ಲಿ ಫಾರ್ಮೆಟ್ ಇದೆ ನೋಡಿ ನೀವು ಬೇಕಂದರೆ ಪ್ರಿವಿಯಸ್ ವಿಡಿಯೋದಲ್ಲಿ. ಕ್ಯಾಪಿಟಲ್ ಸುರೇಶಿಂದ ಎಷ್ಟೈತಪ್ಪ ಅಂದರೆ 60,000, ಶಂಕರ್ದ 40,000. 60,000 40,000 ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಒನ್ ರಿಸರ್ವ್ ಫಂಡ್ ಎಷ್ಟು ಕೊಟ್ಟಿದ್ದಾರೆ, ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾರೆ 15,000 ಇಂಟು 1:2. ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ ನಾವು 15,000 ಇಂಟು 1/2 ಎಷ್ಟಾಯ್ತು 7,500. ಸುರೇಶ್ಗೆ 7,500
ಶಂಕರ್ಗ. ಅದೇ ರೀತಿಯಾಗಿ ಈಗ ಬಾಯ್. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬ್ಯಾಲೆನ್ಸ್ ಶೀಟ್ದಾಗ ಲೈಬಿಲಿಟಿ ಸೈಡ್ ಕೊಟ್ಟಿರಂದ್ರೆ ಕ್ರೆಡಿಟ್ ಸೈಡ್ ತಗೋದ, ಅಸೆಟ್ ಸೈಡ್ ಕೊಟ್ಟಿರಂದ್ರೆ ಡೆಬಿಟ್ ಸೈಡ್ ತಗೋದ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಟ್ಟ 30,000. ಇದು ಸೇಮ್ 30,000 ಇಂಟು 1/2 15,000. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರೋದು ಅಂದ್ರೆ ಬಾಯ್. ಇಲ್ಲಿ ಇದನ್ನ ಈ ಡೆಬಿಟ್ ಸೈಡ್ ಇತ್ತಂದ್ರೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ತಗೋ, ಕ್ರೆಡಿಟ್ ಸೈಡ್ ಇತ್ತ ಡೆಬಿಟ್ ಸೈಡ್ ತಗೋ. ಬಾಯ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಮೌಂಟ್ ಎಟ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದು ನೀವು ರೇಷ್ಯೂ ಮ್ಯಾಚ್ 11,500 ಶಂಕರ 11,500 ಸುರೇಶ್ 11,500. ನೆಕ್ಸ್ಟ್ ಏನು ಬರ್ತೈತೆ ಅಂದ್ರೆ ಬಾಯ್ ನ್ಯೂ ಪಾರ್ಟ್ನರ್ ಯಾರು ಬಂದ್ರೆ ಜಗದೀಶ್ ಕ್ಯಾಪಿಟಲ್ ಅಕೌಂಟ್. ಜಗದೀಶ್ ಕ್ಯಾಪಿಟಲ್ ಅಕೌಂಟ್. ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾರಿಗಪ್ಪ ಅಂದ್ರೆ ಓಲ್ಡ್ ಪಾರ್ಟ್ನರ್ಗಳಿಗೆ. ಎಷ್ಟು ಗುಡ್ ವಿಲ್ ಎಷ್ಟೈತೆ ನೋಡು ಅಮೌಂಟ. ಗುಡ್ ವಿಲ್ಲ ಎಷ್ಟು ಅಂದಾನಂದ್ರೆ 25,000 ಡಿವೈಡೆಡ್ ಬೈ 1:2. ಅವ್ರು ಎಷ್ಟು ಇರ್ತಲ್ಲ ಅಷ್ಟೇ. 25,000 ಇಂಟು 1 ಡಿವೈಡೆಡ್ ಬೈ 2 ಎಷ್ಟಾಯಿತು 12,500. ಇಷ್ಟಾದ್ರೆ ಐಟಮ್ ಎಲ್ಲ ಮುಗಿದು. ಈಗ ನೆಕ್ಸ್ಟನ ಟೋಟಲ್ ಮಾಡ್ಕೋಬೇಕು. ಈ ಡೆಬಿಟ್ ಸೈಡ್ ಅಂತೂ ಯಾವುದೂ ಇಲ್ಲ. ಈಗ ಟೋಟಲ್ ಮಾಡ್ಕೊಂಡು ಈಗ 40,000 ಪ್ಲಸ್ 7,500 ಪ್ಲಸ್ 15,000 ಪ್ಲಸ್ 11,500 ಪ್ಲಸ್ 12,500 ಎಷ್ಟಾಯ್ತು ಅಂದರೆ 86,500. ಅದೇ ರೀತಿ 60,000 ಪ್ಲಸ್ 7,500 ಪ್ಲಸ್ 15,000 ಪ್ಲಸ್ 11,500 ಪ್ಲಸ್ 12,500 ಎಷ್ಟಾಯ್ತು ಅಂದರೆ 1,06,500. ಸೇಮ್ ಬರ್ಬೋದು 1,06,500 86,500. ಅದೇ ರೀತಿಯಾಗಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ 1,06,500 86,500 ಇದೇ ಆಯಿತು. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್. ಈಗ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಕೊಂಡು ಫಸ್ಟ್ ಯಾವ್ಯಾವ ಅಂದ್ರೆ ನೋಡ್ಬೇಕು. ಫಸ್ಟ್ ಇದು ಬರುತ್ತೆ, ಇದಾಗಬೇಕು. ಫಸ್ಟ್ ಬ್ರೌಡೌನ್ ಬರುತ್ತೆ, ಇಲ್ಲಿ ಕ್ಯಾಪಿಟಲ್ ತೊಗೋಬೇಕು ಅವ್ರದ್ದು ಕ್ಯಾಪಿಟಲ್. ಅದಕ್ಕೆ ರಿಸರ್ವ್ ಫಂಡ್ ಬರುತ್ತೆ ಸೆಕೆಂಡ್ ಒನ್. ಅದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ತೊಗೋಬೇಕು. ಅದಾಗಬೇಕು ಫೋರ್ತ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ. ಆ್ಯಂಡ್ ಫಿಫ್ತ್ ಕ್ಯಾಪಿಟಲ್ ಅಕೌಂಟ. ಇಷ್ಟಾದ್ರೆ ಐಟಮ್ ಎಲ್ಲ ಮುಗಿದು. ಈಗ ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಲ್ಲಿ ಬಂದಿತ್ತಂದ್ರೆ ಎಲ್ರಿ ಈ ಕಡೆ ಬಂದಿತ್ತಂದ್ರೆ ಈ ಕಡೆ ತಗೋದ. ಅದೇ ರೀತಿ ಈಗ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸೋನು. ಈಗ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಗ ಬಿಡಿಸೋನು. ಜಗದೀಶಿನ ಕ್ಯಾಪಿಟಲ್ ಅಕೌಂಟಿಗೆ 2 ಈಗ ಪಾರ್ಟ್ನರ್ಸು ಹೆಸರು ಬರೋಕೆ ಅವ್ರು ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಟು ಶಂಕರ್ ಕ್ಯಾಪಿಟಲ್ ಅಕೌಂಟ್. ಸುರೇಶ್ ಮತ್ತು ಶಂಕರ ಕ್ಯಾಪಿಟಲ್ ಅಕೌಂಟ ಇಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ನೋಡೋದನ್ನ ತೊಗೋಬೇಕು. ಯಾವಪ್ಪ ಅಂದರೆ ಇಲ್ಲಿ ಏನು ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡಿದಿಲ್ಲ ಇದು ಅಮೌಂಟ್ ತೊಗೋಬೇಕು 12,500. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಸೈಡ್ ಅಂದರೆ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತೈತಿ. ಬ್ಯಾಂಕ್ ಅಕೌಂಟ್ದಾಗ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಯಾರಪ್ಪ ಅಂದರೆ ಹೊಸ ಜಗದೀಶ್ ಏನಿರ್ತಾನಲ್ಲ ಜಗದೀಶಿಂದ ಗುಡ್ ವಿಲ್ ಪ್ಲಸ್ ಈ ಕ್ಯಾಪಿಟಲ್ ಬರ್ತಾ ಎಷ್ಟು ತೊಗೊಂಬಂದನಪ್ಪ ಅಂದ್ರೆ ಅವ 50,000 ಕ್ಯಾಪಿಟಲ್ 25,000 ಗುಡ್ ವಿಲ್ ಎಷ್ಟಪ್ಪ ಆಯ್ತಂದ್ರೆ 75,000. ಅದೇ ರೀತಿ ಈಗ 75,000 ಆಯಿತು. ಅದೇ ರೀತಿ ಈಗ
ಟೋಟಲ್ ಮಾಡ್ಕೊಂಡ್ರೆ ಎಷ್ಟಪ್ಪ ಆಯ್ತಂದ್ರೆ 75,000 ಆಯ್ತು. ಈಗ 75,000 ಆಯ್ತು. ಈಗ ಇದು ಎಷ್ಟಪ್ಪ ಆಯ್ತಂದ್ರೆ 12,500 ಪ್ಲಸ್ 12,500 ಎಷ್ಟಾಯ್ತಂದ್ರೆ 25,000. 75,000 ಒಳಗೆ 25,000 ತೆಗೆದ್ರೆ ಎಷ್ಟು ಆಯ್ತಂದ್ರೆ 50,000 ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈಗ ಬ್ಯಾಲೆನ್ಸ್ ಇಟ್ಟ ಬಿಡಿಸೋನು. ಈಗ ಬೈ ದ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಮಾಡ್ಬೇಕೀಗ. ಅದೇ ರೀತಿಗೆ ಸೇಮ್ ಇಲ್ಲೂ ಕೂಡ ಬೈ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಇದು ಸೇಮ್ ಅಮೌಂಟ. ಅದೇ ರೀತಿ ಈಗ ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ಬ್ಯಾಲೆನ್ಸ್ ಶೀಟ್ ಒಳಗೆ ಯಾವ ಐಟಮ್ ಬರ್ತಾವ ಅಂತ ಒಂದೊಂದಾಗಿ ಬಿಡಿಸ್ಕೊತ ಹೋಗೋಣ. ಈಗ ಫಸ್ಟ್ ಯಾವ್ದು ಬರುತ್ತೆ ಬ್ಯಾಲೆನ್ಸ್ ಶೀಟ್. ಪ್ರಾಬ್ಲಮ್ದಲ್ಲಿ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿರ್ತಾರೆ ಅದೇ ಸೇಮ್ ಇರ್ತೈತಿ. ಲಯಬಿಲಿಟಿ ಸೈಡ್ ಅಸೆಟ್ ಸೈಡ್ ಬರ್ತಾವೆ. ಲಯಬಿಲಿಟಿ ಸೈಡ್ ಏನೇನು ಕೊಟ್ಟಿದೆ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್. ಕ್ರೆಡಿಟರ್ಸ್ 40,000 ಬಿಲ್ಸ್ ಪೇಬಲ್ 45,000. ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ ಕ್ರೆಡಿಟರ್ಸ್ 40,000. ಅದೇ ರೀತಿಯಾಗಿ ಬಿಲ್ಸ್ ಪೇಬಲ್ ಎಷ್ಟು ಕೊಟ್ಟಿದ್ದಾರೆ 45,000. ಅದೇ ರೀತಿಯಾಗಿ ನೆಕ್ಸ್ಟ್ ರಿಸರ್ವ್ ಫಂಡ್ ಅಂತೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೋಯ್ತು. ಕ್ಯಾಪಿಟಲ್ ಅಂತ ಬರ್ತೀರಿ. ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ಲಾಸು ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗೈತಿ, ಮುಗ್ದೈತದ. ಈಗ ಕ್ಯಾಪಿಟಲ್ ಯಾರ್ಯಾರದ ಸುರೇಶ್ ಶಂಕರ್ ಮತ್ತೊಬ್ಬ ನ್ಯೂ ಪಾರ್ಟ್ನರ ಜಗದೀಶ್. ಈಗ ಸುರೇಶಿಂದ ಕ್ಯಾಪಿಟಲ್ ಎಲ್ಲಿತ್ತಪ್ಪ ಅಂದ್ರೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸಿದ್ದು ನೋಡಿ. ಇಲ್ಲಿ ಬ್ರೌಟ್ ಡೌನ್ ಅಂತ ಮಾಡೈತೆ ನೋಡಿ. ಇಲ್ಲಿ ಅಮೌಂಟ 1,06,500. 1,06,500. ಅದೇ ರೀತಿಗೆ ಶಂಕರ್ದ 86,000. ಅದೇ ರೀತಿಯಾಗಿ ಹೊಸದಾಗಿ ಬಂದಿರ್ತಾನೆ ಜಗದೀಶಿಂದ 50,000 ಕ್ಯಾಪಿಟಲ್. ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಅಸೆಟ್ ಸೈಡ್ ನೋಡೋಣ. ಅಸೆಟ್ ಸೈಡ್ ಯಾವ ಕೊಟ್ಟಿದ್ದಾರೆ ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟು ಕೊಟ್ಟಿದ್ದಾರೆ ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟು ಕೊಟ್ಟಿದ್ದಾರೆ 30,000 ಪ್ಲಸ್ 30,000. ಇಲ್ಲಿ ಏನೋ ನಂತರ ಕ್ಯಾಶ್ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೆ ಅದನ್ನ ಪ್ಲಸ್ ಈಗ ಹೊಸದಾಗಿ ಜಗದೀಶಿಂದ ಕ್ಯಾಪಿಟಲ, ಅದೇ ರೀತಿಯಾಗಿ ಅವಂದ ಗುಡ್ವಿಲ್ಲ, ಇಷ್ಟೆಲ್ಲ ಕೂಡಿಸಿ ಟೋಟಲ್ ಮಾಡಬೇಕು. ಈಗ 30,000 ಆಯಿತು. ಜಗದೀಶಿಂದ ಕ್ಯಾಪಿಟಲ್ ಎಷ್ಟೈತೆ ಅಂದ್ರೆ 50,000 ಪ್ಲಸ್ ಗುಡ್ವಿಲ್ ಎಷ್ಟೈತೆ ಅಂದ್ರೆ 25,000. ಎಷ್ಟಾಯ್ತು ನೋಡಿ. ಈಗ 30,000 ಪ್ಲಸ್ 50,000 ಪ್ಲಸ್ 50,000 ಪ್ಲಸ್ 25,000 1,05,000 ಕ್ಯಾಶ್ ಎಟ್ ಬ್ಯಾಂಕ್ ಆಯ್ತನ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸ್ಟಾಕ್ ಅಮೌಂಟ್ ಎಷ್ಟಿದೆ 25,000. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ತಗೋದು, ಇಲ್ಲ ಅಂದ್ರೆ ಇಲ್ಲ. ಸ್ಟಾಕ್ 25,000. ಸ್ಟಾಕ್ ಮ್ಯಾಗ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಸ್ಟಾಕ್ ಆಯಿತು. ಈಗ ಡೆಟಾರ್ಸ್ ಸೈಡ್ ಕೊಟ್ಟಿದ್ದಾರೆ ಅಮೌಂಟ. ಡೆಟಾರ್ಸ್ ಅಮೌಂಟ್ ಎಷ್ಟಿದೆ 40,000 ಲೆಸ್ ಪಿ ಡಿ ಡಿ ಎಷ್ಟಪ್ಪ ಅಂದ್ರೆ 6,000. ಹೆಂಗಂದ್ರೆ ಇಲ್ಲಿ 4,000 ಇನ್ಕ್ರೀಸ್ ಆಗಿತ್ತು 4,000 ಪ್ಲಸ್ 2,000 ಎಷ್ಟು ಆಯ್ತು ಅಂದ್ರೆ 6,000. ಟೋಟಲ್ ಆಗಿ 6,000 ಲೆಸ್ ಮಾಡಬೇಕು. 6,000 ಲೆಸ್ ಮಾಡಿದ್ರೆ 40,000 ಮೈನಸ್ 6,000 34,000 ಆಯ್ತು. ಈಗ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಫರ್ನಿಚರ್ ಮಷಿನರಿ. ಫರ್ನಿಚರ್ ಎಷ್ಟು ಅಮೌಂಟ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 10,000. ಅದೇ ರೀತಿಯಾಗಿ
10,000 ಏನೋ ಲೆಸ್ ಡೆಪ್ರಿಷಿಯೇಷನ್ ಏನ್ರಿ ಇನ್ಕ್ರೀಸ್ ಡಿಕ್ರೀಸ್ ಕೊಟ್ಟಿರಂದ್ರೆ ಫರ್ನಿಚರ್ ಕೂಡ ಇಲ್ಲಾಂದರೆ 10,000 ಅದನ್ನೇ ಔಟರ್ ಕಾಲಮ್ದು ಹಿಡಿದ. ನೆಕ್ಸ್ಟ್ ಮಷಿನರಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 15,000. ಮಷಿನರಿ 15,000 ಡೆಪ್ರಿಷಿಯೇಷನ್ ಮಷಿನರಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿಗೆ. ಡೆಪ್ರಿಷಿಯೇಷನ್ ಆಫ್ ಮಷಿನರಿ 10%, ಮಷಿನರಿ 10% ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಮಷಿನರಿ ಅಟ್ಟ 15,000 ಲೆಸ್ ಡೆಪ್ರಿಷಿಯೇಷನ್ ಇದ್ದರೆ ಲೆಸ್ ಮಾಡೋದು, ಅಪ್ರಿಷಿಯೇಷನ್ ಇದ್ದರೆ ಪ್ಲಸ್ ಮಾಡೋದು. ಡೆಪ್ರಿಷಿಯೇಷನ್ ಎಷ್ಟು ಇಲ್ಲಿ ಕೊಟ್ಟಿದ್ದಾನು ರಿವ್ಯಾಲ್ಯೂಯೇಷನ್ ಕೊಡೋದು. ಅಮೌಂಟ್ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ 1,500 ಲೆಸ್ ಮಾಡಿದ್ರೆ ಎಷ್ಟು 15,000 ಮೈನಸ್ 1,500 13,500. ಅದೇ ರೀತಿಯಾಗಿ ನೆಕ್ಸ್ಟ್ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಮೌಂಟ, ಬಿಲ್ಡಿಂಗ್ 92,000. ಅದೇ ರೀತಿಯಾಗಿ ಆ್ಯಡ್ ಅಂದರೆ ಇನ್ಕ್ರೀಸ್ ಆಗೈತಿ ನೀವು ಬಿಲ್ಡಿಂಗ್ ಅವ್ರ ರಿವ್ಯಾಲ್ಯೂಡ್ ಅಂದರೆ ಹೆಚ್ಚು ಜಾಸ್ತಿ ಆಗೈತಿ. 1,20,000 ಆಗೈತಿ. ಇಲ್ಲಿ ಐತಿ ನೀವು ಎಷ್ಟು ಜಾಸ್ತಿ ಆಗೈತಪ್ಪ ಅಂದ್ರೆ ಬಿಲ್ಡಿಂಗ 28,500 ಆ್ಯಡ್ ಅಪ್ರಿಷಿಯೇಟ್ 28,500 92,000 28,500 1,20,500 ಆಯಿತು. ಅದೇ ರೀತಿಯಾಗಿ ಈಗ ಪೇಟೆಂಟ್ ಎಷ್ಟೈತಪ್ಪ ಅಂದರೆ ಪೇಟೆಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರಾಬ್ಲಮ್ದಲ್ಲಿ ಪೇಟೆಂಟ್ ಅಂತ ಕೊಟ್ಟಿದ್ದಾರೆ ಎಷ್ಟು 20,000. ಅದೇ ರೀತಿಯಾಗಿ ಪೇಟೆಂಟ್ 20,000 ಆಯ್ತು. ಈಗ ಟೋಟಲ್ ಟ್ಯಾಲಿ ಆಯ್ತು ಅಂತ ನೋಡೋಣ. 40,000 ಪ್ಲಸ್ 45,000 ಪ್ಲಸ್ 1,06,500 ಪ್ಲಸ್ 86,500 ಪ್ಲಸ್ 50,000 ಎಷ್ಟಾಯ್ತು ಅಂದ್ರೆ 3,28,000. ಅದೇ ರೀತಿಯಾಗಿ ಅದರ್ ಸೈಡ್ ಆಯ್ತು ನೋಡಿರಿ 1,05,000 ಪ್ಲಸ್ 25,000 ಪ್ಲಸ್ 34,000 ಪ್ಲಸ್ 10,000 ಪ್ಲಸ್ 13,500 ಪ್ಲಸ್ 1,20,500 ಪ್ಲಸ್ 20,000 3,28,000 ಆಯ್ತು ನೋಡಿ. 3,28,000 ಇದು ಟ್ಯಾಲಿ ಆಯಿತು. ಇದು ಈ ರೀತಿ ಪ್ರಾಬ್ಲಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಸೆಕ್ಷನ್ ಡಿ ಒಳಗೆ 12 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬ ಈಜಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ತುಂಬಾ ಈಜಿ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.